ಹಾಯ್ ಹಲೋ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲ. ಸೊ ಎಲ್ಲರಿಗೂ ನಮ್ಮ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಮಾಡ್ತಾ ಅಂದರೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ. ಸೊ ಈ ಒಂದು ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮತ್ತೊಂದು ಟಾಪಿಕನ್ನು ಮಾತಾಡ್ತಾ ಹೋಗೋಣ. ಏನು ಆ ಟಾಪಿಕ್ ಅಂತ ಅಂದರೆ, ಸೊ ನಮ್ಮ ಒಂದು ಡೈರಿ ಫಾರ್ಮಲ್ಲಿ ಕಾಮನ್ ಆಗಿ ಈ ಒಂದು ಮಳೆಗಾಲದಲ್ಲಿ ಹಚ್ಚ ಹಸಿರಾಗಿ ಎಲ್ಲೆಡೆ ಬೆಳೆದಿರುವಂತಹ ಹುಲ್ಲು ಇದ್ದಂತಹ ಸಂದರ್ಭದಲ್ಲಿ ಸೊ ಕಾಮನ್ ಆಗಿ ಬರ್ತಕ್ಕಂಥದ್ದು ಡಯೇರಿಯಾ. ಈ ಡಯೇರಿಯಾ ಕಾಯಿಲೆಯನ್ನು ಯಾಕೆ ಅದು ಡಯೇರಿಯಾ ಕಾಯಿಲೆ ಬರುತ್ತೆ, ಈ ಡಯೇರಿಯಾನ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೋದು. ಸೊ ಡಯೇರಿಯಾನ ಓನಾಗಿ ನಾವು ಮನೆ ಮದ್ದುಗಳ ಮುಖಾಂತರ ಕಂಟ್ರೋಲ್ ಮಾಡ್ಕೋಬೋದು. ಹಾಗೇನ ಹೊರಗಡೆ ಇರ್ತಕ್ಕಂತಹ ಮೆಡಿಸಿನ್ಸ್ ಹಾಕ್ಕೊಂಡು ನಾವೇ ಕ್ಲಿಯರ್ ಮಾಡ್ಬೋದು. ಸೊ ಈ ಡಯೇರಿಯಾವನ್ನು ಸೊ ನಾವೇನೋ ಕ್ಲೋಸ್ ಮಾಡ್ಬೋದು, ಐ ಮೀನ್ಸ್ ನಿಲ್ಲಿಸ್ಬೋದು. ಡಯೇರಿಯಾ ಅಂತ ಅಂದರೆ ಅತಿಸಾರ ಅಥವಾ ಬೇದಿ, ಕನ್ನಡದಲ್ಲಿ ಬೇದಿ ಆಗ್ತಕ್ಕಂಥದ್ದು ಅಥವಾ ಅತಿಸಾರವಾಗ್ತಕ್ಕಂಥದ್ದು. ಆ ಒಂದು ತೊಪ್ಪೆ ಏನಿಡುತ್ತೆ, ಸಗಣಿ ತೊಪ್ಪೆ ತೀರಾ ತೆಳ್ಳಗೆ ಅಂದರೆ ತುಂಬ ತೆಳುವಾಗಿ ಆಗ್ತಕ್ಕಂಥದ್ದು. ಸೊ ಇದನ್ನು ನಾವು ಡಯೇರಿಯಾ ಅಂತಂದು ಹೇಳ್ತೀವಿ. ಸೊ ಈ ಡಯೇರಿಯಾಕ್ಕೆ ಮೇನ್ ಕಾರಣಗಳೇನು, ಯಾಕೆ ಈ ಡಯೇರಿಯಾ ಆಗುತ್ತೆ, ಸೊ ಇದಕ್ಕೆ ರೀಸನ್ ಏನಾಗುತ್ತೆ, ಯಾವ ಉದ್ದೇಶಕ್ಕೋಸ್ಕರ ಈ ರೀತಿ ಆಗುತ್ತೆ ಅದರ ಒಂದು ದೇಹದಲ್ಲಿ. ಸೊ ಮತ್ತು ಇದನ್ನು ಯಾವ ರೀತಿ ನಾವು ತಡಿಬೇಕು, ಸೊ ಮೇನ್ ವಿಷಯವನ್ನು ಈ ಒಂದು ಟಾಪಿಕಲ್ಲಿ ಮಾತಾಡ್ತಾ ಹೋಗೋಣ. ಸೊ ಕಾಮನ್ ಆಗಿ ಸೊ ವಿಡಿಯೋನ ಕಂಪಲ್ಸರಿ ಎಲ್ಲರೂ ಒಂದು ಲೈಕ್ ಮಾಡಿ, ಮತ್ತು ಅದ್ರ ಜೊತೆ ಆ ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿದ್ರೆ ನನಗೆ ತುಂಬಾ ಸಪೋರ್ಟ್ ಆಗಿರುತ್ತೆ. ಆ ಉದ್ದೇಶಕ್ಕೋಸ್ಕರ ನಿಮ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ವಿಷಯದಲ್ಲಿ ಈ ಡಯೇರಿಯಾವನ್ನು ನಾವು ಮೊದಲನೇದಾಗಿ ತೀರಾ ತೆಳುವಾದಂತಹ ಸಗಣಿಯನ್ನು ಸೊ ಇದರಲ್ಲಿ ಕಾಣಬಹುದು. ಮತ್ತು ಇದರ ಜೊತೆಯಾಗಿ ಅಲ್ಲಲ್ಲಿ ಕೆಲವು ಬಾರಿ ಬ್ಲಡ್ ಬರ್ತಕ್ಕಂಥದ್ದನ್ನು ಕಾಣಬಹುದು. ಸೊ ಬ್ಲಡ್ ಬರ್ತಾ ಇರುತ್ತೆ. ಮತ್ತು ಈ ಸಗಣಿ ಜೊತೆ ಒಂದು ವೇಳೆ ನಿಮ್ಮ ಒಂದು ಇದಕ್ಕೆ ಡಿವಾರ್ಮಿಂಗ್ ಮಾಡಿಸ್ಲಿಲ್ಲ ಅಂತ ಅಂದರೆ, ಡಿವಾರ್ಮಿಂಗ್ ಅಂದರೆ ಸೊ ಜಂತು ನಾಶಕವನ್ನು ಹಾಕಿಸ್ಲಿಲ್ಲ ಅಂತ ಅಂದರೆ, ಜಂತುಗಳು ಏನಾದರೂ ಇದ್ರೂ ಸಹ ಆ ಸಗಣಿ ಜೊತೆಯಲ್ಲೇ ಬರ್ತವೆ. ಸೊ ಅವು ದುಂಡಾದಂತಹ ಜಂತುಹುಳುಗಳಾಗಿರ್ಬೋದು, ಚಪ್ಪಟೆಯಾಗಿರ್ತಕ್ಕಂತಹ ಜಂತುಹುಳುಗಳಾಗಿರ್ಬೋದು. ಸೊ ಅವು ಸಹ ಸಗಣಿ ಜೊತೆ ಬರ್ತವೆ. ಸೊ ತುಂಬ ತೆಳುವಾಗಿರುವಂತಹ ಸಗಣಿ. ಸೊ ಇದಕ್ಕೆಲ್ಲ ಕಾರಣ ಸೊ ಆಹಾರದಲ್ಲಾದಂತಹ ಏರುಪೇರುಗಳು. ಸೊ ಏನು ಆಹಾರದಲ್ಲಿ ವ್ಯತ್ಯಾಸ ಕಂಡುಬರುತ್ತೆ, ತೀರಾ ಎಳೆಯದಾದಂತಹ ಮೇವನ್ನು ಕೊಡಬಹುದು, ಅಥವಾ ಮೇವಿನ ಜೊತೆ ಕೆಲವೊಂದು ರೀತಿಯ ಪದಾರ್ಥಗಳು ಒಳ ಸೇರಿದಾಗ ಅದು ಡೈಜೆಷನ್ ಆಗದಲೆ, ಡೈಜೆಷನ್ ಪ್ರೋಸೆಸ್ ಮೇಲೇ ತುಂಬಾ ಎಫೆಕ್ಟಿವ್ ಆಗ್ತಕ್ಕಂತಹ ಕೆಲವೇನಾದರೂ ಐಟಮ್ಸ್ ವಸ್ತುಗಳು ಒಳಕ್ಕೆ ಹೋದಾಗ ಸೊ ಡೈಜೆಷನ್ ಆಗದೆ ಈ ಒಂದು ರೀತಿಯಲ್ಲಿ ಅತಿಸಾರ ಅಥವಾ ಬೇದಿ ಆಗ್ತಕ್ಕಂಥ ಚಾನ್ಸಸ್ ಮ್ಯಾಕ್ಸಿಮಮ್. ಈಗ ಕೆಲವೊಂದು ಹುಳುಗಳು ಗೂಡು ಕಟ್ಟಿರ್ತಕ್ಕಂತಹ ಗೂಡು, ಸೊ ಆಹಾರದ ಮುಖಾಂತರ ಮೇವಿನ ಮುಖಾಂತರ ಏನೆಲ್ಲ ವಸ್ತುಗಳು ಹೋಗ್ತವೆ, ಸೊ ಇವು ಒಂದು ಇದಕ್ಕೆ ಕಾರಣ. ತುಂಬ ಎಳೆಯದಾದಂತಹ ಹುಲ್ಲನ್ನು ನಾವು ಕೊಡೋದ್ರಿಂದಲೂ ಸಹ ಅತಿಸಾರ ಬೇದಿ ಕಂಪಲ್ಸರಿ ಆಗುತ್ತೆ. ಮತ್ತು ಹೊಟ್ಟೆ ಉಬ್ಬಿದಂತೆ ಕಾಣುವಂತಹ ಒಂದು ರೀತಿಯೂ ಸಹ, ಲಕ್ಷಣವೂ ಸಹ ಇದರಲ್ಲಿರುತ್ತೆ. ಸೊ ನಾವು ಅತಿಸಾರ ಬೇದಿಯನ್ನು ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ ಮನೆ ಮದ್ದಾಗಿ ನಾವು ಏನನ್ನೆಲ್ಲ ಮಾಡ್ಬೋದು. ಸೊ ನಾನೊಂದು ಲಿಸ್ಟ್ ಮಾಡಿದ್ದೀನಿ ಕೆಲವೊಂದು, ಅದನ್ನು ನೋಡ್ತಾ ಹೋಗೋಣ. ಯಾವ ರೀತಿಯಾಗಿ ನಾವು ಅದನ್ನು ಏನೇನನ್ನು ಬೇಕಾಗುತ್ತೆ ನಮ್ಮ ಮನೆಯಲ್ಲಿರ್ತಕ್ಕಂಥವು. ಸೊ ಗಮನವಿಟ್ಟು ಕೇಳಿ. ಸೊ ಮೆಂತ್ಯ ಒಂದು 10 ಗ್ರಾಮ್ನಷ್ಟು ಮೆಂತ್ಯವನ್ನು ತೆಗೆದುಕೊಳ್ಳಿ. ಹಾಗೇನ ಒಂದು ಈರುಳ್ಳಿ, ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ತೆಗೆದುಕೊಳ್ಳಿ. ಅದೇ ರೀತಿ ಬೆಳ್ಳುಳ್ಳಿ, ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 3 ರಿಂದ 4 ಹೆಸರುಗಳು, ಒಂದು ಜೀರಿಗೆ ಒಂದು 10 ಗ್ರಾಮನ್ನು ತೆಗೆದುಕೊಳ್ಳಿ. ಕರಿಮೆಣಸು, ಬ್ಲ್ಯಾಕ್ ಪೆಪ್ಪರ್, ಸೊ ಅದೊಂದು 10 ಗ್ರಾಮನ್ನು ತೆಗೆದುಕೊಳ್ಳಿ. ಹಾಗೆಯೇ ಕರಿಬೇವು ಸೊಪ್ಪನ್ನು ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ತೆಗೆದುಕೊಳ್ಳಿ. ಗಸಗಸೆ ಒಂದು 5 ಗ್ರಾಮ್ನಷ್ಟು ಸಾಕು, ಒಂದು 1/2 ಟೀ ಸ್ಪೂನ್ನಷ್ಟು, ಮತ್ತು ಬೆಲ್ಲ ಒಂದು 100 ಗ್ರಾಮ್ನಷ್ಟು, ಹಾಗೂ ಹಿಂಗು ಒಂದು 5 ಗ್ರಾಮ್ನಷ್ಟು. ಹಿಂಗುವ ಇರುತ್ತಲ್ಲ, ಸೊ ಹಿಂಗುವ ಒಂದು 5 ಗ್ರಾಮ್ನಷ್ಟು. ಸೊ ಇವೆಲ್ಲವನ್ನು ನೀವು ತೆಗೆದುಕೊಂಡಿದ್ದೇ ಆದರೆ, ಸೊ ಇದರಲ್ಲಿ ಮೇಯ್ನಾಗಿ ಗಸಗಸೆ, ಜೀರಿಗೆ, ಮೆಂತ್ಯ, ಸೊ ಇವುಗಳನ್ನು ಚೆನ್ನಾಗಿ ಬಾಣಲೆಗೆ ಹಾಕ್ಬಿಟ್ಟು ಹುರಿಬೇಕು. ಬಾಣಲೆಗೆ ಹಾಕಿ ಚೆನ್ನಾಗಿ ಹುರಿದರೆ ಸೊ ಅದನ್ನು ನಾವು ಪೇಸ್ಟ್ ಮಾಡಲಿಕ್ಕೆ, ಪೌಡ್ರ್ ಮಾಡಲಿಕ್ಕೆ ಬೇಗನೆ ಸುಲಭ ಆಗುತ್ತೆ. ಬಾಣಲೆಯಲ್ಲಿ ಹುರಿದು ಅದನ್ನು ನಾವು ಮಿಕ್ಸರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡಬೇಕು. ಆ ಪೇಸ್ಟ್ ಆದ ನಂತರ ಸೊ ನಾವು ಮಿಕ್ಕಂತಹ ಏನು ಇಂಗ್ರೀಡಿಯೆಂಟ್ಸ್ ಇದ್ದಾವೆ, ಸೊ ಬೆಲ್ಲ ಆಗ್ಬೋದು, ಬೆಳ್ಳುಳ್ಳಿ ಆಗ್ಬೋದು, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಸೊ ಇದನ್ನು ಮತ್ತೊಂದು ಸಲ ಅದಕ್ಕೆ ಹಾಕ್ಬಿಟ್ಟು ಟೋಟಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ಉಂಡೆ ಗಾತ್ರದಲ್ಲಿ, ಚಿಕ್ಕ ಚಿಕ್ಕ ಉಂಡೆ ಗಾತ್ರದಲ್ಲಿ ನಾವು ರೆಡಿ ಮಾಡಿದ್ರೆ, ಸೊ ಇಷ್ಟು ನಾನು ಹೇಳಿದ್ನಲ್ಲ ಈಗ 10 ಗ್ರಾಮು 5 ಗ್ರಾಮು, ಸೊ ಟೇಬಲ್ ಸ್ಪೂನ್ಗಳ ಲೆಕ್ಕದಲ್ಲಿ ಇದು ಒನ್ ಟೈಮ್ಗೆ ಮಾಡುವಂತಹ
ಕೆಲಸ ಆಗಿರುತ್ತೆ ಒನ್ ಟೈಮ್ ಇಡೋದಕ್ಕೆ. ಸೊ ಬೆಳಗಿನ ಜಾವ, ಬೆಳಗ್ಗೆ ಅಥವಾ ಸಾಯಂಕಾಲ ಯಾವ ಟೈಮ್ ಅದು ಅಂದರೆ ಬೇದಿ ಆದಾಗ ಕಂಪಲ್ಸರಿ ನಾವು ಮಾರ್ನಿಂಗೇ ಸ್ಟಾರ್ಟ್ ಮಾಡ್ತೀವಿ. ಸೊ ಒಂದಿಷ್ಟು ಉಂಡೆ ಆಗುತ್ತೆ, ಒಂದು 1/4 kg ಅಷ್ಟು ಉಂಡೆ ಬರುತ್ತೆ. ಸೊ ಅಷ್ಟನ್ನು ನೀವು ಒನ್ ಟೈಮ್ ಅದಕ್ಕೆ ತಿನ್ನಿಸಿದ್ರೆ ಅದು ಖಂಡಿತ ಕಂಟ್ರೋಲ್ ಆಗುತ್ತೆ. ಇದು ಕಂಟ್ರೋಲ್ ಆಗಲಿಲ್ಲ ಅಂದರೆ ಕನಿಷ್ಠ 3 ದಿನ ಇದೇ ಒಂದು ಮೆಡಿಸನನ್ನು 3 ದಿನಕ್ಕೆ ಕಂಟಿನ್ಯೂ ಮಾಡಬಹುದು. ಇದಲ್ಲದೆ ಸರ್ ನಾವು ಇದನ್ನೆಲ್ಲ ಮಾಡುವಂತಹ ಪೇಷನ್ಸ್ ನಮಗಿಲ್ಲ, ಸೊ ಅದಕ್ಕೆ ಏನಾದರೂ ಬೇರೆ ಮೆಡಿಸಿನ್ಸ್ ಇದೆಯಾ? ಖಂಡಿತ ಬೇರೆ ಮೆಡಿಸಿನ್ಸ್ ಇದೆ. ನಾವೀಗ ಹೇಳಿದ್ದು ನಮ್ಮ ಮನೆಯಲ್ಲೇ ಇರ್ತಕ್ಕಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಈ ಡಯರಿಯನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಸೊ ನಾವು ಇದನ್ನು ಹೊರತುಪಡಿಸಿ ಆಂಗ್ಲ ಒಂದು ಮೆಡಿಸಿನ್ಗಳು, ಔಷಧಿಗಳನ್ನು ನಾವು ಬಳಕೆ ಮಾಡಬೇಕು ಅಂತ ಅಂದರೆ ಖಂಡಿತ ಅವುಗಳನ್ನು ಬಳಕೆ ಮಾಡ್ಬೋದು. ಆಂಗ್ಲ ಔಷಧಿಗಳು ಅಂದರೆ ಇಂಗ್ಲೀಷ್ ಮೆಡಿಸಿನ್ಸನ್ನು ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಟ್ಯಾಬ್ಲೆಟ್ಸು, ಸಿರಪ್ಸ್ ಇದ್ದಾವೆ, ಪೌಡರ್ಸ್ ಇದ್ದಾವೆ, ಇಂಜೆಕ್ಷನ್ಸ್ ಇದ್ದಾವೆ. ಸೊ ಇವುಗಳನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ಡಯರಿಯಾಕ್ಕೆ ಸಂಬಂಧಪಟ್ಟಂತಹ ಟ್ಯಾಬ್ಲೆಟ್ಗಳನ್ನು ಸೊ ಮನೇಲಿ ಇಟ್ಕೊಂಡು ನೀವು ಫೀಡ್ ಜೊತೆ ಆಗ್ಬೋದು ಅಥವಾ ಮುದ್ದೆ ಅಥವಾ ಇನ್ನೊಂದ್ರ ಜೊತೆ ಆಗ್ಬೋದು, ಅದಕ್ಕೆ ಕೊಟ್ಟಾಗ ಅದು ಒಳ ಸೇರಿಕೊಳ್ಳುತ್ತೆ. ಸೊ ಆ ರೀತಿ ಟ್ಯಾಬ್ಲೆಟ್ಗಳನ್ನು ತಿನ್ನಿಸ್ಬೋದು, ಪೌಡ್ರ್ಗಳನ್ನು ಹಾಕ್ಬೋದು ಅಥವಾ ಇಂಜೆಕ್ಷನ್ಸನ್ನು ಡೈರೆಕ್ಟ್ ಕೊಡ್ಬೋದು. ಸೊ ಇವನ್ನೆಲ್ಲ ಮಾಡೋದ್ರಿಂದ ನಮ್ಮ ಒಂದು ಡೈರಿ ಫಾರ್ಮಲ್ಲಿ ನಮ್ಮ ಹಸುಗಳಿಗೆ ಬರುವಂತಹ ಆ ಒಂದು ಡಯೇರಿಯಾ, ಅತಿಸಾರ ಅಥವಾ ಬೇದಿಯನ್ನು ನಿಯಂತ್ರಣ ಮಾಡ್ಕೋಬಹುದು. ಸೊ ಈಗ ನೀವು ಮನೆ ಮದ್ದನ್ನು ಪ್ರಯತ್ನ ಪಡಿ. ಫಸ್ಟಿಗೆ ಯಾರೆಲ್ಲ ಈ ಒಂದು ಸಮಸ್ಯೆ ಅನುಭವಿಸ್ತಾ ಇದ್ದೀರಾ, ಸೊ ಮೊದಲನೇದಾಗಿ ನೀವು ನಮ್ಮ ಒಂದು ಮನೆ ಮದ್ದಿನ ಔಷಧಿಯನ್ನು ಪ್ರಯತ್ನ ಪಡಿ. ಅದಕ್ಕೆ ಕಂಟ್ರೋಲ್ ಆಗಲಿಲ್ಲ ಅಂದರೆ ನೀವು ಕಂಪಲ್ಸರಿ ಆಂಗ್ಲ ಒಂದು ಮೆಡಿಷನ್ಗಳಿಗೆ ನಾವು ಹೋಗಬಹುದು. ಸೊ ಅದನ್ನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಒಂದು ಇಂಗ್ಲೀಷ್ ಮೆಡಿಸನ್ ಬಗ್ಗೆ, ಟ್ಯಾಬ್ಲೆಟ್ಗಳ ಬಗ್ಗೆ ತಿಳಿಸಿ ಹೇಳ್ತೀನಿ. ಸೊ ಈ ಒಂದು ಡಯೇರಿಯಾ ಬಂದಾಗ ಹಸು ನಿಶಕ್ತಿಗೊಳಗಾಗುತ್ತೆ ಮತ್ತು ನರಗಳು ವೀಕ್ ಆದಂಥ ಕಾಣುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಅಂದರೆ ಶಕ್ತಿ ಇರೋದಿಲ್ಲ, ಶಕ್ತಿಗೆ ಹೊಂದೋದಿಲ್ಲ. ಸೊ ಅದು ಸುಸ್ತಾದಂತೆ ಕಾಣುವಂಥ ಚಾನ್ಸಸ್ ಇರುತ್ತೆ. ಸೊ ಮುಂಚಿತವಾಗಿ ಇದನ್ನು ನೋಡಿಕೊಂಡು ಪ್ರಾರಂಭದಲ್ಲೇ ಇದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ಕೊಟ್ಟಿದ್ದೆ ಆದರೆ ಸೊ ಹಸುಗಳು ಆರಾಮಾಗಿ ರಿಕವರಿ ಆಗ್ತವೆ. ಒಂದು ವೇಳೆ ಅದು ಲೇಟ್ ಆಯಿತು ಅಂತ ಅಂದರೆ ಮರಣವಾದ ಚಾನ್ಸಸ್ ಕೂಡ ಹೆಚ್ಚಾಗಿರ್ತವೆ ಈ ಡಯೇರಿಯಾದಿಂದ. ಸೊ ಆ ಉದ್ದೇಶಕ್ಕೋಸ್ಕರ ನನ್ನೆಲ್ಲ ರೈತ ಬಾಂಧವರು ನೀವು ಡಯೇರಿಯಾ ಅಥವಾ ಅತಿಸಾರ, ಬೇದಿ ಹಸುಗಳಲ್ಲಿ ಉಂಟಾದರೆ ಸೊ ಪ್ರಾರಂಭಿಕ ಹಂತದಿಂದಲೇ ಈ ಒಂದು ಚಿಕಿತ್ಸೆಯನ್ನು ಪ್ರಾರಂಭಿಸಿ 3 ದಿನದಲ್ಲಿ ಅದನ್ನು ಕಂಟ್ರೋಲ್ ಮಾಡ್ಕೋಬಹುದು. ಒಂದು ವೇಳೆ ಅದು ದಿನ ಕಳೆದಂತೆ ಒಂದರಿಂದ ಮತ್ತೊಂದು ಕಾಯಿಲೆ ಶುರುವಾಗೋದಕ್ಕೂ ಚಾನ್ಸಸ್ ಹೆಚ್ಚಾಗಿರೋದ್ರಿಂದ ಸೊ ಅದನ್ನು ನಾವು ತುಂಬ ಲೇಟ್ ಮಾಡೋದು ಬೇಡ, ನೆಗ್ಲೆಕ್ಟ್ ಮಾಡೋದು ಬೇಡ. ಸೊ ತುಂಬಾ ಬೇಗನೆ ಅದಕ್ಕೆ ಆ್ಯಕ್ಷನ್ ತಗೊಂಡಾಗ ಅದರ ಒಂದು ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ, ಹಾಲು ಕೊಡುವಂತಹ ಒಂದು ಇಳುವರಿಯಲ್ಲಿ ವ್ಯತ್ಯಾಸ ಆಗದೆ ನೋಡ್ಕೋಬೋದು. ಸೊ ನೀವು ಆ ರೀತಿ ಮಾಡ್ಕೊಳ್ತೀರ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.